ಹೆಲೋ ಫ್ರೆಂಡ್ಸ್, ನಾನಿವತ್ತು ಸೇವಿಂಗ್ ಮಷಿನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಾವಿದನ್ನು ಆರ್ಡರ್ ಮಾಡಿದ್ದು ಅಮೆಝಾನ್ನಲ್ಲಿ 1599ಗೆ ನಮಗೆ ಸಿಕ್ಕಿರೋದು. ತುಂಬ ಚೆನ್ನಾಗಿದೆ ನೋಡಿ. ಇದು ಆನ್ ಆಫ್ ಬಟನ್ ಆ್ಯಂಡ್ ಇಲ್ಲಿ ನೋಡಿ ಶೆಲ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ನಾನಿವಾಗ ಇದನ್ನು ಆನ್ ಮಾಡಿದ್ದು ಶೆಲ್ಲಿಂದನೇ, ಅದರಿಂದನೇ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿನೂ ಮಾಡಬಹುದು. ಶೆಲ್ಲಿಂದನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಲೈಟ್ ಆನ್ ಆಫ್ ಬಟನ್. ಸೊ ಅಲ್ಲಿ ಕೆಳಗಡೆ ಚಿಕ್ಕದು ಲೈಟ್ ಕೊಟ್ಟಿದ್ದಾರೆ. ನೀಡಲ್ ಹಾಕಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ, ಈಸಿಲಿ ವಿಸಿಬಲ್ ಆಗುತ್ತೆ ನೀಡಲ್. ನೆಕ್ಸ್ಟ್ ಇದು ಸ್ಪೀಡ್ ಆಫ್ ಬಟನ್. ನಿಮಗೆ ಯಾವ ರೀತಿ ಸ್ಪೀಡ್ ಬೇಕು ಮಷೀನದು ಅಂತ ನಾವಲ್ಲಿ ನೋಡಬಹುದು. ನೆಕ್ಸ್ಟ್ ಇದು ನೋಡಿ ಬಾಬಿನ್, ಅಪ್ಪರ್ ಸೈಡ್ ಬಾಬಿನ್ ಇದು. ನೆಕ್ಸ್ಟ್ ಇನ್ನೊಂದು ಬಾಬಿನು ಕೆಳಗಡೆ ಇದೆ ನೋಡಿ ಇಲ್ಲಿ, ಇದು ಲೋವರ್ ಸೈಡ್ ಬಾಬಿನ್ ಇದು. ಆ್ಯಂಡ್ ಈ ಬಾಬಿನ್ನ ರಿಮೂವ್ ಮಾಡೋದಕ್ಕೆ ಅಲ್ಲಿ ನೋಡಿ ಒಂದು ಸೈಡ್ ಗ್ಯಾಪ್ ಕೊಟ್ಟಿದ್ದಾರೆ. ಆ ಗ್ಯಾಪಿಂದನೇ ನಾವು ಬಾಬಿನ್ನ ಈಸಿಲಿ ರಿಮೂವ್ ಮಾಡಬಹುದು. ನೋಡಿ ಈ ರೀತಿ ನಾವು ಈಸಿಲಿ ರಿಮೂವ್ ಮಾಡಿ ಈ ರೀತಿ ಬಾಬಿನ್ನ, ಕೆಳಗಡೆ ಇರೋ ಬಾಬಿನ್ನ ಹಾಕಬಹುದು. ಸೇಫ್ಟಿಗೆ ಅದನ್ನು ಮುಚ್ಚಣಿಕೆನೂ ನೀಟಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಅದನ್ನು ನೋಡಿ ನೀಡಲ್ನ ಅಪ್ ಆ್ಯಂಡ್ ಡೌನ್, ನಾವು ಏನು ಬಟ್ಟೆ ಇಡ್ತೀವಲ್ಲ ಅದ್ರ ಗ್ರಿಪ್ಪನ್ನು ಹಿಡಿಯೋದಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಅಲ್ಲಿ ಹೆಲ್ಪಿಂಗಾಗಿ ಕೊಟ್ಟಿದ್ದಾರೆ. ತುಂಬಾ ಯೂಸ್ಫುಲ್ ಆಗಿರೋ ಮಷಿನ್ ಇದು. ನೋಡಿ ಅವ್ರು ಯಾವ ರೀತಿ ಪ್ರೊಸೆಸ್ನ ಅಲ್ಲಿ ಯಾವ ರೀತಿ ಹಾಕಿಕೊಟ್ಟಿದ್ದಾರೆ ಅಂದರೆ, ನಮಗಂತೂ ಮೊದಲಿಗೆ ಆರ್ಡರ್ ಬಂದಾಗೇ ಹಾಕಿನೇ ಕೊಟ್ಟಿದ್ದು. ಸೊ ಅದೇ ರೀತಿಯೇ ನೀವು ಹಾಕಬೇಕು. ಇವಾಗ ನೋಡಿ ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಬಟ್ಟೆ ಹಿಂದಕ್ಕೆ ಸರಿಬೇಕು, ಸ್ಟ್ರೇಟಾಗಿ ಹೋಗಬೇಕು, ಮೂವ್ ಆಗಬೇಕು ಅಂದರೆ ಈ ಸ್ಟ್ಯಾಂಡ್ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಸ್ಟ್ಯಾಂಡ್ ಯೂಸ್ ಮಾಡಿ ನೋಡಿ ಎಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ಟ್ಯಾಂಡು. ಆ್ಯಂಡ್ ಸ್ಟಿಫಾಗೂ ಇದೆ, ಬಟ್ಟೆ ವೇಟ್ಗೆ ಕೆಳಗೇನೂ ಹೋಗಲ್ಲ. ಆ್ಯಂಡ್ ಮಷಿನ್ ಕೂಡ ತುಂಬ ವೇಟ್ ಆಗಿದೆ, ಸಣ್ಣ ಚಿಕ್ಕದಿದ್ರೂ ವೇಟ್ ಇದೆ. ಇದು ನೋಡಿ, ಇದು ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ನಾವು ಸ್ವಿಚ್ಚನ್ನು ಯೂಸ್ ಮಾಡಿ ಇಲ್ಲಿ ನಾವು ಯೂಸ್ ಮಾಡ್ಬೋದು. ಯಾವಾಗ ಕರೆಂಟ್ ಇದ್ದಾಗ ನಾವು ಯೂಸ್ ಮಾಡ್ಬೋದು ಇದನ್ನು. ಕರೆಂಟ್ ಬೇಕು ಇದಕ್ಕೆ. ಸೊ ನೋಡಿ, ಮನೆಯಲ್ಲಿ ಕರೆಂಟ್ ಇದ್ದಾಗ ನಾವು ಈ ರೀತಿ ವೈರ್ ಮುಖಾಂತರ ಯೂಸ್ ಮಾಡ್ಬೋದು. ಇಲ್ಲದೇ ಇದ್ದಾಗ ಅಲ್ಲಿ ನಮಗೆ ಆಪ್ಷನಲ್ ಇದೆ, ಸೆಲ್ಲಿಂದ ನಾವು ಯೂಸ್ ಮಾಡೋದು ಬ್ಯಾಟ್ರಿ ಮುಖಾಂತರ. ನೋಡಿ ಈ ರೀತಿ ನಾವು ಹಚ್ಚಬೇಕು. ಅಲ್ಲಿ ನಮಗೆ ಇನ್ಫಾರ್ಮ್ ಮಾಡಿರ್ತಾರೆ ಫುಟ್ ಪೆಡಲ್ಗೋಸ್ಕರ ಅಂತ ಯಾವುದು, ಆ್ಯಂಡ್ ಈ ಒಂದು DC-ಗೋಸ್ಕರ ಯಾವುದು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಡಿ ಈ ರೀತಿ ಆನ್ ಆಫ್ ಬಟನ್ ಮುಖಾಂತರನೂ ನಾವು ಮಾಡ್ಬೋದು. ಇದಾದಮೇಲೆ ನೋಡ್ಬೋದು ನೀವು, ನೋಡಿ ಇದು ಬಂದುಬಿಟ್ಟು ಫುಟ್ ಪೆಡಲ್. ಇದೂ ಕೂಡ ತುಂಬ ಹೆಲ್ಪ್ಫುಲ್ ಇದೆ. ಆ ಫುಟ್ ಪೆಡಲ್ಗೋಸ್ಕರ ಎಂತೆಲ್ಲ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಅಲ್ಲಿಂದ ನಾವು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಕೈಯಿಂದ ಕಾಲಿಂದ ನಾವು ಅದನ್ನು ವರ್ಕ್ ಮಾಡ್ಬೋದು. ಸದ್ಯಕ್ಕೆ ನಾನಿಲ್ಲಿ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಸ್ಪೀಡು ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಅದು ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಮಷೀನ್ ಇದು. ನೋಡಿ ಫುಟ್ಟಿಂದ ನಾವು ಯೂಸ್ ಮಾಡ್ಬೋದು ಇದನ್ನು. ಇದ್ರ ಜೊತೆ ಇಲ್ಲಿ ಬಾಬಿನ್ಸ್ ಕೊಟ್ಟಿದ್ದಾರೆ. ನಮ್ಮ ಟೋಟಲ್ 6 ಬಾಬಿನ್ಸು. ಆಲ್ರೆಡಿ 2 ಹಾಕಿರ್ತಾರೆ. ಅಪ್ಪರ್ ಬಾಬಿನ್ ಒಂದು, ಲೋವರ್ ಬಾಬಿನ್ ಒಂದು ಹಾಕಿ ಕೊಟ್ಟಿರ್ತಾರೆ. 4 ಎಕ್ಸ್ಟ್ರಾ ಬಾಬಿನ್ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋದು ವೈಟ್ ಆ್ಯಂಡ್ ಬ್ಲ್ಯಾಕ್ ಥ್ರೆಡ್ನೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಖಾಲಿ ಮಾಡಿದ್ದೀವಿ ನಾವು ಆಲ್ರೆಡಿ ಯೂಸ್ ಮಾಡಿ. 6 ಬಾಬಿನ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಯಾವ ರೀತಿ ಮಾಡಬೇಕು ಸೇವಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸರ್ತಿ ಟ್ರಯಲ್ ಮಾಡಿ ನಿಮಗೆ. ನೋಡಿ ಈ ರೀತಿ ನಾವು ಪುಲ್ ಮಾಡಿ ಆ್ಯಂಡ್ ಬಟ್ಟೆ ಮೇಲೆ ಪುಷ್ ಮಾಡಿ ಆನ್ ಆಫ್ ಬಟನ್ನಿಂದನೇ ನಾನು ಮಾಡ್ತಿರೋದು. ನೋಡಿ ಆನ್ ಆಫ್ ಬಟನ್ನಿಂದನೇ ಮಾಡ್ತಿರೋದು. ನೋಡಿ ಈ ರೀತಿ
ಎಷ್ಟು ನೀಟಾಗಿ ಬರುತ್ತೆ ಅಂತ. ತುಂಬಾ ನೀಟಾಗಿ ಬರುತ್ತೆ ನೋಡಿ. ಆಫ್ ಮಾಡಿದೆ, ಇವಾಗ ಕಂಪ್ಲೀಟ್ ಆಯಿತು. ನೋಡಿ, ನಾನು ನಿಮ್ಗೆ ಹೇಳಿರಲಿಲ್ಲ, ಇಲ್ಲಿ ಸೈಡ್ಗೆ ನಮಗೆ ಸಿಸರ್ ಕಟರ್ನು ಕೊಟ್ಟಿರ್ತಾರೆ. ಇಲ್ಲಿ ಸಿಸರ್ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ತುಂಬ ನೀಟಾಗಿ ಕಟ್ ಮಾಡುತ್ತೆ ಅದು ಥ್ರೆಡ್ನ. ನೀವು ಈ ರೀತಿ ಹಾಕಿ ಥ್ರೆಡ್ನ ಎಳೆದ್ರೆ ಸಾಕು, ಥ್ರೆಡ್ ಕಟ್ ಆಗುತ್ತೆ. ಸೊ ನಿಮಗೆ ಸಿಸರ್ನೂ ಬೇಕಾಗಲ್ಲ. ಸೊ ಎಲ್ಲ ಮಷಿನ್ನಲ್ಲೇ ಅವೈಲೇಬಲ್ ಮಾಡಿದ್ದಾರೆ ಅವರು. ನೋಡ್ಬೋದು ಇಲ್ಲಿ ಯಾವ ರೀತಿ ಸೇವಿಂಗ್ ಬಂದಿದ್ದಾವೆ ನೋಡಿ. ಸ್ಟಿಚಸ್ ಎಷ್ಟು ನೀಟಾಗಿ ಕೂತಿದ್ದಾವೆ. ಬ್ಯಾಕ್ ಸೈಡ್ ಸ್ಟಿಚಸ್ ಇದು. ನಾನು 2 ಬಾಬಿನ್ನಲ್ಲಿ ವೈಟ್ ಥ್ರೆಡ್ ಯೂಸ್ ಮಾಡಿದ್ದಕ್ಕೆ 2 ಸೈಡು ವೈಟ್ ಬಿದ್ದಿದೆ. ಇಲ್ಲ ವೈಟ್ ಬ್ಲ್ಯಾಕ್ ಮಾಡಿದರೆ ಒಂದು ಸೈಡ್ ವೈಟ್ ಒಂದು ಸೈಡ್ ಬ್ಲ್ಯಾಕ್ ನೋಡ್ಬೋದಾಗಿತ್ತು ನೀವು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸಿಸರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಕೆಳಗಡೆ ಬಲ್ಬು. ಸೊ ನೀವು ಆರ್ಡರ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.